ಟಯರ್ಡ್ ಆಯಿತು ಇವತ್ತು, ಸ್ವಲ್ಪ ಲೇಟ್ ಆಯಿತು. ಹೊರಗೆ ಹೋಗಿದ್ವಿ ಮೋಕ್ಷಿತೆಗೆ, ಸ್ವಲ್ಪ ಚೇಂಜ್ ಆಗಲಿ ಅಂತ. ಯೂಶ್ವಲಿ ತುಂಬ ಕಮ್ಮಿ ಹೋಗೋದು ಹೊರಗಡೆ. ಸೊ ಇವತ್ತು ಹೋಗೋಣ ಸ್ವಲ್ಪ ಮೋಕ್ಷಿತೆಗೆ ಚೇಂಜ್ ಆಗಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವನಿಗೆ ಮನೆಯಲ್ಲೇ ಇದ್ದು ಹೊರಗಡೆ ಕರ್ಕೊಂಡೋಗಲ್ಲ, ಅಲರ್ಜಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ನೂಡಲ್ಸ್ ಬೇಕಂತ ಹೇಳಿದ್ರು, ನೂಡಲ್ಸ್ ಕೊಡಿಸಿದ್ವಿ ಇವತ್ತು. ತಿಂದಿಲ್ಲ, ಅಲ್ಲೇ ಅರ್ಧ ಇಟ್ಟಿದ್ದಾನೆ, ಅರ್ಧ ಪಾರ್ಸಲ್ ಮಾಡ್ಕೊಂಡು. ಇವಾಗ ಸ್ವಲ್ಪ ತಿಂದ, ಮಲಗಿದ್ದಾನೆ, ಎಬ್ಬರಿಸ್ತಿದ್ದಾನೆ. ಇವಾಗ ಸ್ವಲ್ಪ ವೀಡಿಯೋಸ್ ಲೇಟ್ ಆಯಿತು, ಕ್ವಿಕ್ಕಾಗಿ ಬೇಗ ವೀಡಿಯೋ ಮುಗಿಸ್ತೀನಿ ಇವತ್ತು. ಸೊ ಇದು ಆರ್ಡ್ರ್ ಮಾಡಿದ್ದೆ, ಇದು ಕ್ಲೀನಿಂಗ್ ಬ್ರಷು ಐಕ್ಯದ ಚೆನ್ನಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಈ ಮನೆಗೆ ಅಪಾರ್ಟ್ಮೆಂಟ್ ಬಂದಾಗ ತೊಗೊಂಡಿದ್ದೆ ಹೊಸದು ನಾನು. 100 ರೂಪೀಸ್ ಅಷ್ಟೇ, 99 ರೂಪೀಸ್. ತುಂಬ ಚೆನ್ನಾಗಿತ್ತು. ಅದೇ ಥರದ್ದು ಬೇಕಂತೇಳಿ ಇದು ಕಲರ್ ಚೇಂಜ್ ತೊಗೊಂಡೆ. ಇದು ಕಿಚನ್ ಸಿಂಕ್ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ, ತುಂಬ ಚೆನ್ನಾಗಿ. ಈ ಥರ ಸ್ಟ್ಯಾಂಡ್ ಮಾಡಿದ್ರೆ ಹಿಂಗೆ ಗಮ್ಮಾಗಿ ನಿಂತ್ಕೊಂಡಿರುತ್ತೆ. ಮತ್ತು ಇದು ಚೆನ್ನಾಗಿ ಅಂದರೆ ಕೊಳೆ ಇರಲ್ಲ, ಗಲೀಜಾಗಲ್ಲ, ಏನಾಗಲ್ಲ. ನಿಮಗೆ ಐಕ್ಯದಲ್ಲಿ ಸಿಗುತ್ತೆ ಇದು ನೋಡಿ. ಇದು ಬಾಟ್ಲ್ ಬ್ರಷ್ ತೊಳೆಯೋಕ್ಕೆ ಮೋಕ್ಷಿತ್ ಸ್ಕೂಲ್ ಬಾಟ್ಲ್ಸ್, ಇದನ್ನು ಆರ್ಡ್ರ್ ಮಾಡಿದ್ದು. ಇದು ಕೂಡ 69 ರೂಪೀಸ್ ಅನಿಸುತ್ತೆ. ಮತ್ತು ಇನ್ನೊಂದು ಐಟಮ್ ಬೇಕಿತ್ತು ನಮಗೆ, ಅದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಯಾಕೆ ಅದನ್ನು ಶೇರ್ ಮಾಡೋಕ್ಕಾಗಲ್ಲ ಇವಾಗ. ಇಷ್ಟ ಆಯಿತು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ತುಂಬ ಬಿಸಿಲಪ್ಪ, ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಬಿಸಿಲು. ಸ್ವಲ್ಪ 1-2 ಅವರ್ಸ್ ಹೋಗಿದ್ದಕ್ಕೆ ಸುಸ್ತು ಅನಿಸ್ತಿದೆ ನನಗೆ. ಅಲ್ಲಿಂದ ಬಂದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ತೋರಿಸ್ತೀನಿ ಇವತ್ತೇನೇನಂತ. ಮೋಕ್ಷಿತನ ಫ್ರೆಂಡು ಬರ್ತಡೇ ಇದೆ ಇವತ್ತು ಅಪಾರ್ಟ್ಮೆಂಟಲ್ಲಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನೀವು ಮಲ್ಕೋ ಆಯಿತಾ? ಹಾಂ ಗೋಲ್ಡು ಐ ಥಿಂಕ್ ಅವನೇನು ಮಲ್ಕಲ್ಲ ಅನಿಸುತ್ತೆ. ಸೊ ಮಲ್ಕೊಳ್ಳಿ, ರೆಸ್ಟ್ ತೊಗೊಳ್ಳಿ. 6:30 ಕಳ್ಸೋಣ ಅಂದ್ಕೊಂಡಿದ್ದೆ ಬರ್ತಡೇಗೆ. ಮಲ್ತಾನೆ ಅಲ್ಲ, ಹೇಳ್ತಾನೆ ಇದ್ದಾನೆ. ನನಗೂ ಮಲ್ಗಕ್ಕೆ ಬಿಡಲಿಲ್ಲ ಅವನು. ಸೊ ಎಲ್ಲಿಟ್ಟಿಗೆ ಗಿಫ್ಟ್ ಪ್ಯಾಕ್ ಮಾಡಿಟ್ಟಿದ್ದೀನಿ, ಅವನ್ನೇ ಕಳಿಸ್ಬೇಕು. ಏನು ಮಾಡ್ತಾನೆ ಗೊತ್ತಿಲ್ಲ, ಸ್ವಲ್ಪ ಲೇಟಾಗಿ ಕಳಿಸ್ತೀನಿ. ಎಲ್ಲಿದೇನೋ ಎಲ್ಲಿದೆ, ಎವ್ರಿಥಿಂಗ್ಸ್ ವಾಟ್ ನೈಸ್. ನಿನ್ನ ಗಿಫ್ಟ್ ರೆಡಿ ಆಗಿದೆ ನೋಡಿ, ಅಲ್ಲಿ ಇಂದಲ್ಲ ನಾವನಿಗೆ. ವಿಡಿಯೋ ನೋಡಬೇಕು ನೀನು? ಓಕೆ, ಹಾಕ್ತೇನೆ ನಾನು, ಆಯಿತಾ? ಹಾಕಿದ್ಮೇಲೆ ನೋಡ್ಬೋದು. ಅವನೇ ವಿಡಿಯೋ ನೋಡ್ಬೇಕಂತ ಅವ್ರ ಅಮ್ಮಂದು. ಸೊ ಫ್ರೆಂಡ್ ಬರ್ತಡೇಗೆ ರೆಡಿಯಾಗಿದೆ, ಗಿಫ್ಟು ಕಳಿಸ್ಬೇಕು. 1 ಅವರ್ ಬಿಟ್ಟು ಹೊರಗಡೆ ಹೋಗಿ ಬಂದಿದ್ದಾನೆಲ್ಲ, ಸ್ನಾನ ಮಾಡಿಸಿ ಮತ್ತೆ ರೆಡಿ ಮಾಡಿ ಕಳಿಸ್ಬೇಕು. ನನಗೇನು ನಿದ್ದೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇದೆ, ಅದು ಮಾಡಬೇಕು. ಅವ್ನು ಹೋದ್ಮೇಲೆ ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಅವತ್ತೇನು ಕೆಲಸ ಆಗಿಲ್ಲ ಅಷ್ಟೇ. ಐಕ್ಯದದು ಚೆನ್ನಾಗಿದೆ. ಐಕ್ಯದ ಅಂದರೆ ಐಟಮ್ಸ್ ಚೆನ್ನಾಗಿರ್ತವೆ, ಸ್ವಲ್ಪ ಟ್ಯಾಕ್ಸು ಮತ್ತು ಡೆಲಿವರಿ ಚಾರ್ಜಸ್ ಇರುತ್ತೆ. ನಿಮಗೆ ಏನೋ ಅಫೋರ್ಡಬಲ್ ಪ್ರೈಸ್ ಅನಿಸುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಫ್ರೀಕ್ವೆಂಟಾಗಿ ತರಿಸೋದಿಲ್ಲ, ಯಾವಾಗಲಾದರೂ ತರಿಸಿರ್ತೀನಿ. ಸೊ ಬ್ರಷ್ ಅವೆಲ್ಲ ಚೆನ್ನಾಗಿ ಅನಿಸುತ್ತೆ ನಿಮಗೆ. ನೀವು ಐಕ್ಯದಲ್ಲಿ ಆರಾಮ್ಸೆ ಶಾಪ್ ಮಾಡ್ಬೋದು. ಆನ್ಲೈನ್ ಶಾಪಿಂಗ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಪ್ರೈಸ್ ಕೂಡ ನಿಮಗೆ ಆಫರ್ಸ್ ಇದೆ ನೋಡಿ, ತೊಗೊಳ್ಳಿ. ಚೆನ್ನಾಗಿದೆ, ನನ್ನ ಪ್ರಕಾರ ಚೆನ್ನಾಗಿರುತ್ತೆ ಅನಿಸಿದ್ದು. ನಾಗಸಂದ್ರ ಅಲ್ಲಿ ಮತ್ತು ಪಿನ್ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ನಮಗೆ. ಸೊ ಈ ಕಡೆ ಜೆ ಪಿ ನಗರಲ್ಲಿರೋರೆಲ್ಲರೂ ಸರಿ. ಸೊ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೋದು. ಐಟಮ್ಸ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ. ಆಪ್ಷನ್ಸ್ ಇರುತ್ತೆ ನಿಮಗೆ, ಎಲ್ಲ ಆಪ್ಷನ್ಸ್ ಇರುತ್ತೆ, ಡ್ಯೂರಬಿಲಿಟಿ ಇರುತ್ತೆ, ಎಲ್ಲ ಚೆನ್ನಾಗಿ ಅನಿಸುತ್ತೆ. ಓಕೆ, ದಟ್ಸ್ ಇಟ್. ನೋಡಿ ಚೆನ್ನಾಗಿ ರೆಡಿಯಾಗಿದೆ ಇದು ಗಿಫ್ಟು. ಮಲಗಿಲ್ಲ, ಅವನು ಎದ್ದಿದ್ದಾನೆ. ಮಲ್ಕೊಂಡಿಲ್ಲ ಮೋಕ್ಷಿತ್, ನೀನು ಎದ್ದು ಸ್ನಾನ ಮಾಡಿ ರೆಡಿ ಆಗ್ತೀಯ ಮತ್ತೆ ಇವಾಗ? ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಆಮೇಲೆ ಸ್ನಾನ ಮಾಡ್ತೀಯಾ? ಹಾಂ ಹಾಂ ನಾನು ಬರೋದಿಲ್ಲ, ನಾನು ಡ್ರಾಪ್ ಬರ್ತೀನಿ. ಓನ್ಲಿ ಕಿಡ್ಸ್. ಓಕೆ, ವೇದಾಂತ ಬರ್ತಾನೆ.
ಹ್ಞೂ ಬಂದೆ ಓಕೆ ಓಕೆ ವೆಲ್ಕಮ್ ದಟ್ಸ್ ಇಟ್. ಸೊ ನೀವು ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ವೀಡಿಯೋಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.